ಪ್ರೈಸ್ ದ ಲಾರ್ಡ್ ಪ್ರಿಯರೇ, ಯೇಸು ಸ್ವಾಮಿ 5 ರೊಟ್ಟಿ 2 ಮೀನಿನಲ್ಲಿ 5,000 ಜನಕ್ಕೆ ಊಟ ಹಾಕಿದಂತಹ ಮಹಾ ದೊಡ್ಡ ಅದ್ಭುತದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಇದರ ಬಗ್ಗೆ ನಾವು ಇನ್ನಷ್ಟು ತಿಳಿಯುವ. ಒಂದು ದಿನ ಯೇಸು ಸ್ವಾಮಿ ಹೋಗುವಾಗ ಮಹಾ ದೊಡ್ಡ ಸಮೂಹ ಯೇಸು ಸ್ವಾಮಿ ಹಿಂದೆ ಹೋದರು. ಪ್ರಸಂಗವನ್ನು ಮಾಡುತ್ತಾ ಇದ್ದಾಗ ಅಲ್ಲಿರೋ ಜನಗಳಿಗೆ ಹೊಟ್ಟೆ ಹಸಿವಾಯಿತು. ಆಗ ಶಿಷ್ಯರು, ಸ್ವಾಮಿ ಸ್ವಾಮಿ ಇವರನ್ನು ಕಳಿಸಿಬಿಡು, ಇವರು ಎಲ್ಲಿಂದಾದರೂ ಊಟಕ್ಕೆ ಸಿದ್ಧಪಡಿಸಿಕೊಳ್ಳಲಿ ಎಂದಾಗ ಯೇಸು ಸ್ವಾಮಿ ಹೇಳಿದರು, ನೀವೇ ಅವರಿಗೆ ಕೊಡಿರಿ ಎಂದು ಹೇಳಿದರು. ಆಗ ಇಲ್ಲಿ ಒಬ್ಬ ಹುಡುಗನ ಕೈಯಲ್ಲಿ 5 ರೊಟ್ಟಿ 2 ಮೀನು ಮಾತ್ರ ಇದೆ, ನಾವು ಹೇಗೆ ಹಂಚುವುದು ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ಅದನ್ನು ನನ್ನ ಕೈಗೆ ತಂದು ಕೊಡಿರಿ ಎಂದು ಕೇಳಿದಾಗ ಯೇಸು ಸ್ವಾಮಿ ಅದನ್ನು ಮೇಲಕ್ಕೆ ಎತ್ತಿ ಸ್ತೋತ್ರ ಮಾಡಿ ಅದನ್ನು ದೇವರಿಗೆ ಕೊಟ್ಟು ಸ್ತೋತ್ರ ಮಾಡಿ ಜನಗಳಿಗೆ ಹಂಚುವಾಗ ಅದು ಹೆಚ್ಚಾಗುತ್ತಾ ಬಂತು. ಹಾಗೆಯೇ ಅದು ತುಂಬುತ್ತಾ ಎಲ್ಲ ಜನಗಳಿಗೆ ಸಾಕಾಗಿ ಅದರಲ್ಲಿ 12 ಪುಟ್ಟಿಗಳು ತುಂಬಿತು. ಪ್ರಿಯ, ಬೈಬಲ್ನ ದೇವರ ವಾಕ್ಯ ಪ್ರಕಾರ 5,000 ಜನ ಗಂಡಸರೇ ಇದ್ದರು ಅಂತ ಹೇಳಿದ್ರು. ಆಗ ಮಕ್ಕಳು, ಹೆಂಗಸರು, ಮುದುಕರು ಎಲ್ಲ ಸೇರಿಸಿ 20,000 ಜನ ಇದ್ದಿರ್ಬೋದು. ಇದನ್ನು ಯೇಸು ಸ್ವಾಮಿ ಏನು ಮಾಡಿದ್ರು, ಸರ್ವರಿಗೂ ಹಂಚಿಕೊಟ್ರು. ಪ್ರಿಯರೇ, ಹಾಗೆಯೇ ನಿಮ್ಮಲ್ಲಿ ಇರತಕ್ಕಂಥ ನೀವು ದೇವರಿಗೆ ಕೊಟ್ಟರೆ ದೇವರು ಆ ಇರುವಂಥದ್ದನ್ನು ಸಮೃದ್ಧಿ ಮಾಡಿ ಕೊಡ್ತಾರೆ ಅಂತ ಹೇಳೋದಕ್ಕೆ ಇದೇ ಒಂದು ಸಾಕ್ಷಿಯಾಗಿದೆ. ಪ್ರಿಯರೇ, ಹಾಗಾದರೆ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ಕಷ್ಟ, ಸಂಕಟಗಳು, ದುಃಖಗಳು, ಇಲ್ಲದಿರುವಂಥ ಪರಿಸ್ಥಿತಿಗಳನ್ನು ದೇವರ ಕೈಗೆ ಒಪ್ಪಿಸಿದಾಗ ದೇವರು ನಮ್ಮನ್ನು ಸಮೃದ್ಧಿಯಾಗಿ ನಡೆಸುತ್ತಾರೆ ಎಂದು ತಿಳಿದು ದೇವರ ರಾಜ್ಯವನ್ನು ಮಹಿಂಪಡಿಸುವ. ಇದನ್ನು ನೋಡಿದ ಪ್ರತಿಯೊಬ್ಬರು ಕೂಡ ನಿಮ್ಮ ಹಣದ ಕಾಣಿಕೆ ಬೇಕಾಗಿಲ್ಲ, ನಿಮ್ಮ ಲೈಕ್ ಮತ್ತು ಕಮೆಂಟ್ ಶೇರ್ಗಳನ್ನು ಮಾಡೋದ್ರ ಮೂಲಕ 10 ಜನಕ್ಕೆ ಕ್ರಿಸ್ತನ ಸಂದೇಶವನ್ನು ಸಾರುತ್ತಾ ದೇವರ ರಾಜ್ಯವನ್ನು ಮಹಿಂಪಡಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೀನ್.